ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಇರಾನ್ ಬಳಸ್ತಾ ಇರುವಂತಹ ಶಾಹಿದ್ ಹೆಸರಿನ ಡ್ರೋನ್ಗಳಿದಾವಲ್ಲ, ಅದು ಅಮೆರಿಕನ ಆಲ್ಮೋಸ್ಟ್ ಮಂಡಿ ಊರಿಸ್ತಾ ಇದೆ. ಯಾವ ಮಟ್ಟಕ್ಕೆ ಅಂದ್ರೆ ಅಮೆರಿಕ ಒಂದು ರೀತಿ ಬೆಚ್ಚಿ ಬಿದ್ದು ಸಹಾಯಕ್ಕೆ ಯುಕ್ರೇನ್ ಬಳಿ ಹೋಗಿದೆ. ಜೆಲೆನ್ಸ್ಕಿ ಹತ್ರ ಹೋಗಿದರೆ ನಮಗೆ ಸಹಾಯ ಮಾಡಿ ಅಂತ. ಯಾಕೆ ಜೆಲೆನ್ಸ್ಕಿ ಇದರಲ್ಲಿ ಹೇಗೆ ಸಹಾಯ ಮಾಡಬಹುದು ಅದನ್ನ ಆಮೇಲೆ ವಿವರಿಸ್ತೀನಿ. ಅದಕ್ಕಿಂತ ಮೊದಲು ಈ ಶಾಹಿದ್ ಡ್ರೋನ್ ಇದೆಯಲ್ಲ, ಇದರ ವಿಶೇಷತೆಯನ್ನ ಹೇಳ್ತೀನಿ. ಜೊತೆಗೆ ಇದು ಯಾವ ರೀತಿ ಒಂದು ರೀತಿ ವಿಧ್ವಂಸಕವನ್ನ ಇಡೀ ಇಸ್ರೇಲ್ ಮತ್ತು ಅರಬ್ ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಮಾಡ್ತಾ ಇದೆ. ಅದಕ್ಕೆ ಯಾಕೆ ಅಮೆರಿಕ ಇಷ್ಟು ಹೆದರ್ಕೊಂಡು ತಲೆ ಕೆಡಿಸ್ಕೊಂಡು ಯುಕ್ರೇನ್ ಹತ್ರ ಹೋಗಿ ನಮಗೆ ಸಹಾಯ ಮಾಡಿ, ನಮ್ಮ ಆರ್ಮಿ ಆಫೀಸರ್ಗಳನ್ನ ಕಳಿಸ್ತೀವಿ, ಅವರಿಗೆ ಟ್ರೈನಿಂಗ್ ಕೊಡಿ ಅಂತ ಕೇಳ್ತಾ ಇದೆ. ಯುಕ್ರೇನ್ಗೆ ಹೇಗೆ ಗೊತ್ತು ಅದನ್ನ ಹ್ಯಾಂಡಲ್ ಮಾಡೋದು, ಅಥವಾ ಅದನ್ನ ಹೊಡೆದು ಉರುಳಿಸೋದು, ಅಥವಾ ಅದನ್ನ ತಡೆಯೋದು? ಅದನ್ನ ಆಮೇಲೆ ವಿವರಿಸ್ತೀನಿ. ಜೊತೆಗೆ ಮೊದಲಿಗೆ ಈ ವಿಚಾರ ಏನು, ಯುದ್ಧ ನಡೀತಾ ಇದೆ, ನಿಮಗೆ ಗೊತ್ತಿದೆ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ದಾಳಿ ಮಾಡಿದಾವೆ. ಇರಾನ್ ಒಂದು ಹೆಜ್ಜೆ ಸಹ ಹಿಂದೆ ಹೋಗದಂತೆ ಯಾವೆಲ್ಲ ರೀತಿಯಲ್ಲಿ ತಾನು ಪ್ರತಿದಾಳಿ ನಡೆಸಬಹುದು, ಪ್ರತಿರೋಧ ಒಡ್ಡಬಹುದು ಎಲ್ಲ ಮಾಡ್ತಾ ಇದೆ. ಒಂದು ಕ್ಷಣನೂ ಅದು ನಾನು ಹೆದರ್ಕೊಂಡಿದ್ದೀನಿ ಅಂತ ತೋರಿಸ್ಕೊಂಡಿಲ್ಲ. ತನ್ನ ದೇಶದ ಸರ್ವೋಚ್ಚ ನಾಯಕ ಖಾಮಿನೈ ಹತ್ಯೆ ಆದಾಗಲೂ ಕೂಡ ಒಂದು ಚೂರು ಸಹ ವಿಚಲಿತ ಆಗಲಿಲ್ಲ. ಅದು ತನ್ನ ಕೆಲಸದಲ್ಲಿ ತಾನು ತೊಡಗಿಸ್ಕೊಳ್ತು. IRGC ಆರ್ಮಿಯ ಬಹು ಮುಖ್ಯ ಭಾಗ ದಾಳಿಯನ್ನ ಒಂದು ಕ್ಷಣನೂ ನಿಲ್ಲಿಸದೆ ನಡೆಸ್ಕೊಂಡು ಬರ್ತಾ ಇದೆ ಕಳೆದ 11 ದಿನಗಳಿಂದ. ಈ ದಾಳಿಯ ಸಂದರ್ಭದಲ್ಲಿ ಮಿಸೈಲ್ಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ವು. ಸಾಕಷ್ಟು ಮಿಸೈಲ್ಗಳು, ಖುರ್ರಂ ಶೇರ್ ಅನ್ನುವಂತಹ ಮಿಸೈಲ್ ಆಗಿರಬಹುದು, ಇನ್ನೊಂದಷ್ಟು ಮಿಸೈಲ್ಗಳಾಗಿರಬಹುದು, ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಯಾವ ರೀತಿಯಾಗಿ ಅದು ಬಳಸಬಹುದು ಅಷ್ಟು ಬಳಸ್ಕೊಂಡು ಬರ್ತಿದೆ. ಆದ್ರೆ ಸದ್ದಿಲ್ಲದೆ ಇರಾನ್ಗೆ ಮೇಲುಗೈ ಸಾಧಿಸಿ ಕೊಡ್ತಾ ಇರುವಂತಹ ವೆಪನ್ ಅಂದ್ರೆ ಅದು ಡ್ರೋನ್ಗಳು ಇಡೀ ಅರಬ್ ರಾಷ್ಟ್ರವನ್ನ ನಡುಗಿಸ್ಬಿಟ್ಟಿದ್ದಾವೆ. ಆ ಮೂಲಕ ಅಮೆರಿಕ ಈಗ ಮಂಡಿಯೂರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಸ್ರೇಲ್ ಅಂತೂ ತಲೆ ಕೆಡಿಸ್ಕೊಂಡ್ಬಿಟ್ಟಿದೆ ಹೇಗೆ ಇವುಗಳನ್ನ ಹ್ಯಾಂಡಲ್ ಮಾಡೋದು ಅಂತ. ಸೊ ಏನ್ ಮಾಡ್ತಿದ್ದಾವೆ ಡ್ರೋನ್ಗಳು ಸಣ್ಣದಾಗಿರ್ತವೆ, ತುಂಬಾ ದೊಡ್ಡ ಡ್ರೋನ್ಗಳೇನಲ್ಲ ಇವು. ಆದ್ರೆ ಒಂದು ಬಿಲ್ಡಿಂಗ್ ಅನ್ನ ಕೆಡವಬಹುದಾದಷ್ಟು ಸ್ಫೋಟಕಗಳನ್ನು ಹೊತ್ತೊಯ್ದು ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡುವಂತಹ ಕೆಪಾಸಿಟಿನ ಹೊಂದಿದೆ. ಇರಾನ್ ಡೆವಲಪ್ ಮಾಡಿರುವಂತಹ ಈ ಶಾಹೀನ್ ಅನ್ನುವಂತಹ ಡ್ರೋನ್ಗಳ ವಿಶೇಷತೆ ಏನು ಅಂದ್ರೆ, ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಇವು ನಿರ್ಮಾಣಗೊಳ್ತವೆ. ಕೇವಲ 20,000 $35,000 ಇವು ನಿರ್ಮಾಣ ಆಗ್ತವೆ. ಅವುಗಳ ತಯಾರಿ ನಡೆಯುತ್ತೆ. 20,000 $35,000 ಅಂದ್ರೆ ದೊಡ್ಡ ಮೊತ್ತಾನೆ. ಬಟ್ ಯುದ್ಧದ ಸಂದರ್ಭಕ್ಕೆ ಬಂದಾಗ, ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ ಬಂದಾಗ ಅದು ಬಹಳ ಸಣ್ಣ ಅಮೌಂಟ್ ಆಗುತ್ತೆ. ಅಷ್ಟು ಸಣ್ಣ ಅಮೌಂಟ್ ನಲ್ಲಿ ಅದು ಮಾಡ್ತಿದೆ. ಮತ್ತು ವರ್ಷಗಳಿಂದ, ಇವತ್ತು ನಿನ್ನೆ ಅಲ್ಲ, ಸುಮಾರು ವರ್ಷಗಳಿಂದ ಅದು ಮಾಸ್ ಪ್ರೊಡಕ್ಷನ್ ಮಾಡಿ ಅಂಡರ್ ಗ್ರೌಂಡ್ ನಲ್ಲಿ ಬಚ್ಚಿಟ್ಟಿದೆ. ಅಂಡರ್ ಗ್ರೌಂಡ್ ನಲ್ಲಿ ಸ್ಟಾಕ್ ಪೈಲ್ ಮಾಡಿ ಇಟ್ಕೊಂಡಿದೆ. 2,700 ಡ್ರೋನ್ಗಳು ಪ್ರತಿ ತಿಂಗಳು ಪ್ರೊಡಕ್ಷನ್ ಮಾಡುವ ಕೆಪಾಸಿಟಿ ಫ್ಯಾಕ್ಟರಿಯನ್ನು ಹೊಂದಿದೆ. ಆ ಮೂಲಕ ಅದು 2,700 ಅಂದ್ರೆ ಒಂದು ವರ್ಷಕ್ಕೆ ಸುಮಾರು 35,000ವರೆಗೆ ಡ್ರೋನ್ಗಳನ್ನು ತಯಾರು ಮಾಡಿ ಇಟ್ಟಿದೆ. ಎಷ್ಟು ವರ್ಷದಿಂದ ಮಾಡಿಟ್ಟಿದೆ, ಹಾಗಾಗಿ ಅದರ ಹತ್ರ ಲಕ್ಷಾಂತರ ಡ್ರೋನ್ಗಳು ಬಂದು ಸ್ಟಾಕ್ ಇದಾವೆ. ಹಾಗಾಗಿ ಅದು ನಿರಂತರವಾಗಿ ದಾಳಿ ನಡೆಸ್ತಾನೆ ಇದೆ. ಈಗ ಇದರ ತೊಂದರೆ ಏನು ಇಸ್ರೇಲ್ಗೆ ಮತ್ತು ಅಮೆರಿಕಾಗೆ ಅಂದ್ರೆ, ಈ ಡ್ರೋನ್ ಅನ್ನ ಹೊಡೆದು ಉರುಳಿಸೋದಕ್ಕೆ ಅವರು ಆಂಟಿ ಮಿಸೈಲ್ ಸಿಸ್ಟಮ್ ನ ಬಳಸಬೇಕು. ಆಂಟಿ ಮಿಸೈಲ್ಗೆ ಬೇಕಾದಂತಹ ಮಿಸೈಲ್ ಇದೆಯಲ್ಲ, ಆ ಮಿಸೈಲ್ ಕಾಸ್ಟ್ $3.7 ಮಿಲಿಯನ್. 3.7 ಮಿಲಿಯನ್. ಇದು 25-35 ಸಾವಿರದಲ್ಲಿ ನಿರ್ಮಾಣ ಆಗತ್ತೆ. 3.7 ಮಿಲಿಯನ್ ಬೇಕು ಅದನ್ನು ಹೊಡೆದು ಉರುಳಿಸೋದಕ್ಕೆ. ಅಲ್ಲಿಗೆ 10 ಪಟ್ಟು ಜಾಸ್ತಿ ಹಣ ಖರ್ಚಾಗ್ತಿದೆ ಅಮೆರಿಕ ಮತ್ತು ಇಸ್ರೇಲ್ಗೆ. ವಿಧಿ ಇಲ್ಲ, ಮಾಡಲೇಬೇಕು. ಇಲ್ಲದೆ ಹೋದ್ರೆ ಅದು ಬಂದು ಚಿಂದಿ ಉಡಾಯಿಸಿ ಹೋಗ್ತಿದೆ. ಮಾಡ್ತಿದ್ದಾರೆ. ಬಟ್ ಸ್ವಲ್ಪ ಡ್ರೋನ್ಗಳು ಆಂಟಿ ಮಿಸೈಲ್ ಸಿಸ್ಟಮ್ ಅನ್ನು ದಾಟ್ಕೊಂಡು ಬಂದು ಟೆಲ್ ಅವೀವ್ನಲ್ಲಿ, ಇಸ್ರೇಲ್ನ ಇತರೆ ನಗರಗಳಲ್ಲಿ ದೊಡ್ಡ ಮಟ್ಟದ ನಷ್ಟವನ್ನು ಉಂಟು ಮಾಡಿದ್ದಾವೆ. ಇನ್ನೊಂದು ಕಡೆ ಏನು ಅಮೆರಿಕದ ವಾಯುನೆಲೆ, ಸೇನಾ ನೆಲೆಗಳು ಏನಿದಾವಲ್ಲ ಅರಬ್ ರಾಷ್ಟ್ರಗಳಲ್ಲಿ, ಅಮೆರಿಕದ ಗುಲಾಮಿತನವನ್ನು ಒಪ್ಪಿಕೊಂಡಿರುವಂತಹ ಅರಬ್ ರಾಷ್ಟ್ರಗಳು, ಅಲ್ಲಿರುವಂತಹ ಸೇನಾ ನೆಲೆ, ವಾಯುನೆಲೆಗಳ ಮೇಲೆ ಈ ಡ್ರೋನ್ಗಳೇ ದೊಡ್ಡ ಮಟ್ಟದ ಪ್ರಭಾವ ಬೀರ್ತಿರೋದು. ಎಲ್ಲೆಲ್ಲ ದುಬೈಯಲ್ಲಿ ದಾಳಿ ಆಗಿದೆಯೋ ಅದೆಲ್ಲ ಡ್ರೋನ್ಗಳ ಮೂಲಕನೇ ಅತಿ ಹೆಚ್ಚಾಗಿರೋದು. ಮಿಸೈಲ್ಗಳು ತುಂಬಾ ಕಡಿಮೆ. ಮಿಸೈಲ್ಗಳನ್ನ ಆಕಾಶದಲ್ಲಿ ಹೊಡೆದು ಉರುಳಿಸುವಂತಹ ಕೆಪಾಸಿಟಿನ ಅಮೆರಿಕ, ಇಸ್ರೇಲ್ ಹೊಂದಿದೆ. ಬಟ್ ಖರ್ಚು ಜಾಸ್ತಿ ಆಗ್ತಿದೆ.
ಆ ಮಿಸೈಲ್ಗಳು ಖಾಲಿ ಆಗ್ತಿದ್ದಾವೆ, ಹೊಡೆದು ಉರುಳಿಸೋ ಮಿಸೈಲ್ಗಳು ಖಾಲಿ ಆಗ್ತಿದ್ದಾವೆ, ಇರಾನ್ನ ಮಿಸೈಲ್ಗಳು ಬರ್ತಾನೆ ಇದ್ದಾವೆ. ಅದೊಂದು ಭಯ ಇದೆ, ಖರ್ಚಿನ ಭಯ ಇದೆ, ಆರ್ಥಿಕ ಹೊರೆ ಇದೆ. ಅದೆಲ್ಲರ ನಡುವೆ ಮಾಡ್ತಿದೆ, ಒಂದೋ ಎರಡೋ ಮಿಸೈಲು ಮಿಸ್ ಆಗಿ ಬಂದು ಬೀಳುತ್ತಿದೆ. ಆದರೆ ಡ್ರೋನ್ಗಳು ಹಾಗಲ್ಲ, ಡ್ರೋನ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬೀಳುತ್ತಿದ್ದಾವೆ, ಬಹಳ ದೊಡ್ಡ ನಷ್ಟ ಉಂಟು ಮಾಡ್ತಾ ಇದೆ. ಹಾಗಾಗಿ ಈಗ ಅಮೆರಿಕ ಈ ಡ್ರೋನ್ಗಳಿಗೆ ಏನಾದರೂ ಒಂದು ದಾರಿ ಹುಡುಕ್ಲೇಬೇಕು. ಇವುಗಳಿಂದ ಬಚಾವಾಗೋದಕ್ಕೆ ಏನಾದರೂ ಒಂದು ದಾರಿ ಬೇಕೇ ಬೇಕು ಅಂತ ನೋಡಿದಾಗ ಅವ್ರಿಗೆ ಕಂಡಿದ್ದು ಯುಕ್ರೇನ್, ಜೆಲೆನ್ಸ್ಕಿ. ಯುಕ್ರೇನ್ ಮತ್ತು ಜೆಲೆನ್ಸ್ಕಿ ಯಾಕೆ ಅನ್ನೋದಾದ್ರೆ ಅಲ್ಲೊಂದು ಟ್ವಿಸ್ಟ್ ಇದೆ. ಏನು? ರಷ್ಯಾ ಇದೇ ಶಾಹೀನ್ ಡ್ರೋನ್ಗಳನ್ನ ಬಳಸ್ತಾ ಇದೆ ಯುಕ್ರೇನ್ ವಿರುದ್ಧ. ಅದಕ್ಕೆ ರಷ್ಯಾಗೆ ಸಪ್ಲೈ ಮಾಡಿರೋದು ಇರಾನೇ. ಇರಾನ್ನಿಂದ ಪಡೆದುಕೊಂಡಿರುವಂತಹ ಶಾಹೀನ್ ಡ್ರೋನ್ಗಳನ್ನ ಬಳಸಿನೇ ಯುಕ್ರೇನ್ ಮೇಲೆ ದೊಡ್ಡ ದೊಡ್ಡ ದಾಳಿಗಳನ್ನ ರಷ್ಯಾ ಮಾಡ್ತಾ ಇದೆ. ಸೊ 3 ವರ್ಷಗಳಿಂದ ಯುಕ್ರೇನ್ ರಷ್ಯಾ ಯುದ್ಧ ನಡೀತಾ ಇದೆಯಲ್ಲ, ಅದರ ಫಲವಾಗಿ ಯುಕ್ರೇನ್ ಒಂದಷ್ಟು ಸಿಸ್ಟಮ್ ಅನ್ನು ಡೆವಲಪ್ ಮಾಡ್ಕೊಂಡಿದೆ ಈ ಡ್ರೋನ್ಗಳನ್ನ ಹೊಡೆದು ಉರುಳಿಸೋದಕ್ಕೆ. ಅದು ಒಂದಷ್ಟು 90% ಡ್ರೋನ್ಗಳನ್ನ ಹೊಡೆದು ಉರುಳಿಸೋದ್ರಲ್ಲಿ ಸಫಲ ಆಗ್ತಿದೆ ಯುಕ್ರೇನ್. ಸೊ ಈಗ ಅಮೆರಿಕ ಯುಕ್ರೇನ್ ಬಳಿ ಹೋಗಿರೋದು ಅದೇ ಕಾರಣಕ್ಕೇನೆ. ಏನದು ಟೆಕ್ನಾಲಜಿ, ಏನದು ಯಂತ್ರ, ಏನದು ಶೂಟಿಂಗ್ ಡೌನ್ ಮಿಷಿನ್, ನಮಗೂ ಕೊಡಿ, ನಮಗೂ ಕೊಡಿ. ಶಾಹೀನ್ ನಮಗೆ ತುಂಬಾ ತೊಂದರೆ ಕೊಡ್ತಾ ಇದೆ, ನಮಗೂ ಕೊಡು ಅಂತ ಜೆಲೆನ್ಸ್ಕಿ ಹತ್ರ ಬೇಡ್ಕೊಳ್ತಿದ್ದಾರೆ, ಯುಕ್ರೇನ್ ಹತ್ರ ಬೇಡ್ಕೊಳ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅಮೆರಿಕದ ಸೇನೆಗಳಲ್ಲಿರುವಂತಹ ಕೆಲವು ಆಫೀಸರ್ಗಳನ್ನ ನಾವು ನಿಮ್ಮಲ್ಲಿಗೆ ಕಳಿಸ್ತೀವಿ, ಅವರಿಗೆ ಟ್ರೈನಿಂಗ್ ಕೊಡಿ, ಹೇಗೆ ಈ ಶಾಹೀನ್ ಡ್ರೋನ್ ಅನ್ನ ಹೊಡೆದು ಉರುಳಿಸಬೇಕು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಕೊಡಿ. ಇಲ್ಲದೆ ಹೋದ್ರೆ ನಮ್ಮ ಕತೆ ದೊಡ್ಡ ಮಟ್ಟದಲ್ಲಿ ನಷ್ಟ ಆಗುತ್ತೆ, ನಮ್ಮ ಕಡೆ ತುಂಬಾ ದೊಡ್ಡ ನಷ್ಟ ಆಗುತ್ತೆ ಅನ್ನೋದು ಅಮೆರಿಕದ ಅರಿವಿಗೆ ಬಂದ್ಬಿಟ್ಟಿದೆ. ಆಲ್ಮೋಸ್ಟ್ ಜೆಲೆನ್ಸ್ಕಿನ ಬೇಡ್ಕೊಳ್ತಾ ಇದ್ದಾರೆ, ಯುಕ್ರೇನ್ ಬೇಡ್ಕೊಳ್ತಾ ಇದ್ದಾರೆ. ಯೋಚನೆ ಮಾಡಿ, ಅಮೆರಿಕ ಯುಕ್ರೇನ್ ಅಂತಹ ಪುಟ್ಟ ರಾಷ್ಟ್ರದ ಬಳಿ ಹೋಗಿ ನಮ್ಮನ್ನ ರಕ್ಷಣೆ ಮಾಡಿ ಅಂತ ಕೇಳ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲ ಏನ್ ಅನ್ಕೊಂಡಿದ್ರು ದುರಹಂಕಾರದಲ್ಲಿ, ಇಸ್ರೇಲ್ ಆಗಿರಬಹುದು, ಅಮೆರಿಕ ಆಗಿರಬಹುದು, ಅದನ್ನು ಬೆಂಬಲಿಸುವಂತಹ ನೀಚಾತಿ ನೀಚ ಕೊಲೆಗಡುಕ ಮನಸ್ಥಿತಿಯ ಯಾರೇ ಆಗಿರಬಹುದು, ಅವ್ರು ಅನ್ಕೊಂಡಿದ್ದು ಇರಾನ್ ಯುದ್ಧ 4-5 ದಿನಗಳಲ್ಲಿ ಮುಗಿದೋಗುತ್ತೆ, ಏನು ಖಾಮಿನೈನ ಕೊಂದುಬಿಟ್ರೆ ಇನ್ನು ಪ್ರತಿರೋಧನೆ ಇರಲ್ಲ, ಸರೆಂಡರ್ ಆಗ್ಬಿಡುತ್ತೆ ಇರಾನ್ ಅಂತ. ಬಟ್ ಅದಾಗಿ 11 ದಿನ ಆಯ್ತು. ಅಷ್ಟು ಮಾತ್ರ ಅಲ್ಲ, ಹೊಸ ಸರ್ವೋಚ್ಚ ನಾಯಕನನ್ನು ಸಹ ಆಯ್ಕೆ ಮಾಡ್ಕೊಂಡ್ಬಿಟ್ರು. ಅವರ ರಕ್ಷಣೆಗೆ ಒಂದು ವಿಶೇಷವಾದಂತಹ ಚಕ್ರವ್ಯೂಹವನ್ನು ರಚನೆ ಮಾಡ್ಕೊಂಡಿದ್ದಾರೆ ಇರಾನ್. ಹೊಸ ಖಾಮಿನೈಯನ್ನು ಕೊಲ್ಲೋದಕ್ಕೆ ಅಕ್ಷರಶಃ ಸಾಧ್ಯನೇ ಇಲ್ಲ ಅನ್ನೋ ರೀತಿಗೆ ಅವ್ರಿಗೊಂದು ರಕ್ಷಣಾ ಕವಚವನ್ನ ನಿರ್ಮಾಣ ಮಾಡಿದ್ದಾರೆ. ಆ ಮಟ್ಟಕ್ಕೆ ಇರಾನ್ ಪ್ರತಿರೋಧ ಒಡ್ಡುತ್ತಾ ಇದೆ. ಇನ್ನೋದಕ್ಕೆ ಮುಂದಕ್ಕೆ ಹೋಗಿ ಈ ಪರಿಸ್ಥಿತಿ ಅಮೆರಿಕಾಗೆ ಹೋಗಿ ಯುಕ್ರೇನ್ ಹತ್ರ ಬೇಡ್ಕೊಳ್ಬೇಕಾದಂತಹ ಪರಿಸ್ಥಿತಿ. ಸೊ ಇದಿಷ್ಟು ಇರಾನ್ ಡೆವಲಪ್ ಮಾಡಿ ತಯಾರು ಮಾಡಿ ಬಿಡ್ತಾ ಇರುವಂತಹ ಶಹೀನ್ ಅನ್ನುವಂತಹ ಮಿಸೈಲು, ಅದು ಕೊಡ್ತಾ ಇರುವಂತಹ ಕಾಟ, ಅದರಿಂದ ಆಗಿರುವಂತಹ ಪರಿಣಾಮಗಳು ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.